ಕರ್ನಾಟಕ ರಾಜಕೀಯದಲ್ಲಿ ಈಗ ಹೊಸದೊಂದು ಚರ್ಚೆ ಶುರುವಾಗಿದೆ. ಆಡಳಿತ ಪಕ್ಷ ಇರಲಿ, ವಿರೋಧ ಪಕ್ಷ ಇರಲಿ, ಎಲ್ಲರಿಗೂ ಒಬ್ಬ ನಾಯಕನನ್ನ ಕಂಡ್ರೆ ನಡುಕ ಶುರುವಾಗಿದೆಯಾ? ಸ್ವತಃ ಬಿಜೆಪಿಯ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಇಂತಹದ್ದೊಂದು ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅಂದ್ರೆ ಎಲ್ಲರಿಗೂ ಭಯ. ನನಗೂ ಕೂಡ ಕೆಲವರು ಹೇಳಿದ್ರು ಅವರ ತಂಟೆಗೆ ಹೋಗ್ಬೇಡಿ, ಸುಮ್ನೆ ಇರಿ ಅಂತ. ಹೀಗಂತ ಯತ್ನಾಳ್ ಕೊಟ್ಟಿರೋ ಸ್ಟೇಟ್ಮೆಂಟ್ ಇಡೀ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಅಗಾಧ ಶಕ್ತಿಯ ರಹಸ್ಯವೇನು? ಯತ್ನಾಳ್ ಅವರ ಈ ಮಾತಿನ ಹಿಂದಿರೋ ಅಸಲಿ ಲೆಕ್ಕಾಚಾರವಾದ್ರೂ ಏನು? ವಿರೋಧಿಗಳನ್ನ ಬೆಚ್ಚಿ ಬೀಳಿಸಿರೋ ಡಿ.ಕೆ. ಶಿವಕುಮಾರ್ ಸಾಮರ್ಥ್ಯದ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026 ಜೂನ್ 3ರಂದು ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಒಂದು ಪ್ರಮುಖ ಬದಲಾವಣೆಗೆ ನಾಂದಿ ಹಾಡ್ತು. ಈ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯ ನಂತರ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರುವ ವಿಜಯಪುರದ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀಡಿದ ಸ್ಫೋಟಕ ಹೇಳಿಕೆಯೊಂದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಭಯ ಬಹಳ ಇದೆ. ವಿರೋಧ ಪಕ್ಷದವರಿಗೂ ಭಯ ಇದೆ, ಆಡಳಿತ ಪಕ್ಷದವರಿಗೂ ಭಯ ಇದೆ. ನನಗೂ ಕೂಡ ಕೆಲವರು ಹೇಳಿದ್ರು ಅವರ ತಂಟೆಗೆ ಹೋಗ್ಬೇಡಿ, ಸುಮ್ನೆ ಇದ್ದು ಬಿಡಿ ಎಂದು ಯತ್ನಾಳ್ ಅವರು ಹೇಳಿಕೊಂಡಿದ್ದಾರೆ. ಈ ಹೇಳಿಕೆಯು ಕೇವಲ ರಾಜಕೀಯ ವಾಗ್ದಾಳಿಯಲ್ಲ, ಬದಲಿಗೆ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯ ಆಳವಾದ ಶಕ್ತಿ ಸಮೀಕರಣಗಳು, ಆಡಳಿತಾತ್ಮಕ ಹಿಡಿತ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಲಿಷ್ಠ ರಾಜಕೀಯ ಸಾಮರ್ಥ್ಯವನ್ನ ಅನಾವರಣಗೊಳಿಸುತ್ತದೆ. ಸ್ನೇಹಿತರೆ, ಯತ್ನಾಳ್ ಅವರ ಹೇಳಿಕೆಯು ಕರ್ನಾಟಕದ ವಿಧಾನಸೌಧ ಮತ್ತು ರಾಜಕೀಯ ವಲಯಗಳಲ್ಲಿ ಆವರಿಸಿರುವ ಎರಡು ರೀತಿಯ ಭಯದ ಸ್ವರೂಪಗಳನ್ನ ಎತ್ತಿ ತೋರಿಸುತ್ತಾ. ಮೊದಲನೇದಾಗಿ ವಿರೋಧ ಪಕ್ಷದ ಅಳುಕು, ಫೈಲ್ಸ್ ರಾಜಕಾರಣ ಮತ್ತು ಅಡ್ಜಸ್ಟ್ಮೆಂಟ್. ಯತ್ನಾಳ್ ಪ್ರಕಾರ ಬಿಜೆಪಿಯ ಪ್ರಮುಖ ನಾಯಕರು, ವಿಶೇಷವಾಗಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತ್ತು ಅವರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಕಂಡ್ರೆ ಅಪಾರವಾದ ಭಯವನ್ನ ಹೊಂದಿದ್ದಾರೆ. ಈ ಭಯಕ್ಕೆ ಮುಖ್ಯ ಕಾರಣವೇ ಫೈಲ್ಸ್ ರಾಜಕಾರಣ. ರಾಜ್ಯದ ಗುಪ್ತಚರ ಇಲಾಖೆ ಹಾಗೂ ಆಡಳಿತಾತ್ಮಕ ಫೈಲ್ಸ್ಗಳ ಮೇಲಿನ ಡಿ.ಕೆ. ಶಿವಕುಮಾರ್ ಅವರ ಹಿಡಿತದಿಂದಾಗಿ ಯಡಿಯೂರಪ್ಪ ಕುಟುಂಬದ ಹಿಂದಿನ ಭ್ರಷ್ಟಾಚಾರದ ಆರೋಪಗಳ ಫೈಲ್ಸ್ಗಳನ್ನ ಹೊರತೆಗೆಯಬಹುದು ಎಂಬ ಭೀತಿ ವಿರೋಧ ಪಕ್ಷದ ನಾಯಕರಿಗಿದೆ. ವಿಜಯೇಂದ್ರ ಅವರು ತಮ್ಮ ತಂದೆ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ನೂರಾರು ಆಡಳಿತಾತ್ಮಕ ಫೈಲ್ಗಳಿಗೆ ಸಹಿ ಹಾಕಿದ್ದಾರೆ ಎಂಬ ಗಂಭೀರ ಆರೋಪಗಳಿದ್ದು, ಈ ಫೈಲ್ಸ್ಗಳು ಪ್ರಸ್ತುತ ಡಿ.ಕೆ. ಶಿವಕುಮಾರ್ ಅವರ ಬಳಿ ಇವೆ ಎಂದು ಯತ್ನಾಳ್ ಆರೋಪಿಸಿದ್ದಾರೆ. ಈ ಕಾರಣಕ್ಕಾಗಿಯೇ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಸೇರಿದಂತೆ ಸರ್ಕಾರದ ವಿರುದ್ಧ ಹಮ್ಮಿಕೊಳ್ಳಲಾಗಿದ್ದ ಪಾದಯಾತ್ರೆ ಅಥವಾ ಉಗ್ರ ಹೋರಾಟಗಳನ್ನ ವಿಜಯೇಂದ್ರ ಅವರು ತಡೆದಿದ್ದಾರೆ ಎಂದು ಯತ್ನಾಳ್ ದೂರಿದ್ದಾರೆ. ಇದನ್ನು ಯತ್ನಾಳ್ ಅಡ್ಜಸ್ಟ್ಮೆಂಟ್ ರಾಜಕಾರಣ, ರಾಜಕೀಯ ರಾಜಿ ಎಂದು ಕರೆದಿದ್ದು, ವಿರೋಧ ಪಕ್ಷವು ತನ್ನ ನಾಯಕನನ್ನ ರಕ್ಷಿಸಿಕೊಳ್ಳಲು ಸರ್ಕಾರದ ವಿರುದ್ಧ ಗಟ್ಟಿಯಾಗಿ ಹೋರಾಡುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಎರಡನೆಯದ್ದು ಆಡಳಿತ ಪಕ್ಷದ ಶರಣಾಗತಿ, ಕೇಂದ್ರೀಕೃತ ಅಧಿಕಾರ. ಇನ್ನು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗೂ ಶಾಸಕರು ಮತ್ತು ಸಚಿವರು ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರಗಳಿಗೆ ಎದುರು ನುಡಿಯಲು ಭಯ ಪಡ್ತಾ ಇದ್ದಾರೆ, ಎದುರು ಮಾತನಾಡಲು ಭಯ ಪಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗುವ ಮುನ್ನವೇ ಕೆಪಿಸಿಸಿ ಅಧ್ಯಕ್ಷರಾಗಿ, ಸಚಿವರಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಪಕ್ಷದ ಆರ್ಥಿಕ ಸಂಪನ್ಮೂಲಗಳು, ಟಿಕೆಟ್ ಹಂಚಿಕೆ ಮತ್ತು ಶಾಸಕರ ಮೇಲೆ ಭಾರಿ ಹಿಡಿತವನ್ನ ಸಾಧಿಸಿ ಬಿಟ್ಟಿದ್ದಾರೆ. ಹಿಂದಿನ ಸಿದ್ದರಾಮಯ್ಯ ಹಾಗೂ ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲೂ ಕೂಡ ಇವರು ಸೂಪರ್ ಸಿಎಂನಂತೆ ವರ್ತಿಸ್ತಾ ಇದ್ರು, ಕಾರ್ಯನಿರ್ವಹಿಸ್ತಾ ಇದ್ರು ಎಂದು ವಿರೋಧ ಪಕ್ಷಗಳು ಬಿಂಬಿಸಿದ್ವು. ಈಗ ಇವರು ಅಧಿಕೃತವಾಗಿ ಮುಖ್ಯಮಂತ್ರಿಯಾಗಿದ್ದು ಆಡಳಿತವನ್ನ ಮತ್ತಷ್ಟು ಕೇಂದ್ರೀಕರಿಸ್ತಾ ಇದ್ದಾರೆ. ಅತ್ಯಂತ ಪ್ರಭಾವಶಾಲಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಬಿಡಿಎ ಮತ್ತು ಬಿಎಂಆರ್ಡಿಎ ಖಾತೆಗಳನ್ನ ತಮ್ಮ ಬಳಿಯೇ ಇಟ್ಟುಕೊಂಡಿರುವುದರಿಂದ ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಅನುದಾನಕ್ಕಾಗಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳನ್ನೇ ಅವಲಂಬಿಸಬೇಕಾಗಿದೆ. ಇದರಿಂದಾಗಿ ಪಕ್ಷದ ಒಳಗೂ ಯಾರು ಇವರ ವಿರುದ್ಧ ಧ್ವನಿ ಎತ್ತಿ ಮಾತನಾಡುವ ಸಾಹಸಕ್ಕೆ ಕೈ ಹಾಕ್ತಾ ಇಲ್ಲ. ಇನ್ನು ಸ್ನೇಹಿತರೆ, ಯತ್ನಾಳ್ ಅವರಿಗೆ ರಾಜಕೀಯ ವಲಯದಿಂದ ಬಂದಿರುವ ಡಿ.ಕೆ. ಶಿವಕುಮಾರ್ ತಂಟೆಗೆ ಹೋಗಬೇಡಿ, ಸುಮ್ಮನೆ ಇದ್ದು ಬಿಡಿ ಎಂಬ ಎಚ್ಚರಿಕೆಗೆ ದೀರ್ಘಕಾಲದ ಇತಿಹಾಸವಿದೆ. ವಿಧಾನಸಭೆಯಲ್ಲಿ ಈ ಇಬ್ಬರು ನಾಯಕರ ನಡುವೆ ನಡೆದ ತೀವ್ರ ವಾಗ್ದಾಳಿಗಳು ಇದಕ್ಕೆ ಸಾಕ್ಷಿಯಾಗಿವೆ. ವಿಶೇಷವಾಗಿ ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರ ವರ್ಗಾವಣೆ ವಿಚಾರದಲ್ಲಿ ಸದನದಲ್ಲಿ ಯತ್ನಾಳ್ ಅವರು ವರ್ಗಾವಣೆಯಲ್ಲಿ ನೀವು ವ್ಯಾಪಾರ ಮಾಡಿರಬಹುದು ಎಂದು ಗಂಭೀರ ಆರೋಪವನ್ನ ಮಾಡಿದ್ರು. ಇದಕ್ಕೆ ತೀವ್ರವಾಗಿ ಕೆರಳಿದ ಡಿ.ಕೆ. ಶಿವಕುಮಾರ್ ಅವರು ಯತ್ನಾಳ್
ಯತ್ನಾಳ್ ವಿರುದ್ಧ ಏಕವಚನದಲ್ಲಿಯೇ ಮುಗಿಬಿದ್ದು, ನನ್ನ ಬಳಿ ನಿಮ್ಮ ಇತಿಹಾಸವಿದೆ, ನಿಮ್ಮ ಮುಖ್ಯಮಂತ್ರಿಗಳು ಸುಮ್ಮನೆ ಕೂತ್ಕೊಂಡ್ರು ಅಂದ್ರೆ ನಾನು ಸುಮ್ಮನೆ ಕೂತ್ಕೊಳ್ಳೋನಲ್ಲ, ನಿನ್ನ ನಾಲಿಗೆ ಮೇಲೆ ಹಿಡಿತಾ ಇರಲಿ, ನಾನಾಗಿದ್ದರೆ 24 ಗಂಟೆಯಲ್ಲಿ ನಿನ್ನನ್ನ ಪಕ್ಷದಿಂದ ಡಿಸ್ಮಿಸ್ ಮಾಡುತ್ತಿದ್ದೆ ಎಂದು ಗುಡುಗಿದ್ರು. ಈ ಘಟನೆಯು ಡಿಕೆ ಶಿವಕುಮಾರ್ ಅವರು ತಮ್ಮ ವಿರೋಧಿಗಳನ್ನ ಹತ್ತಿಕ್ಕಲು ಎಷ್ಟು ಅಗ್ರೆಸಿವ್ ಆಗಿ ವರ್ತಿಸಬಲ್ಲರು ಎಂಬುದನ್ನ ತೋರಿಸುತ್ತದೆ. ಆದ್ರೆ ಯತ್ನಾಳ್ ಅವರು ತಾವು ಯಾವುದೇ ಭ್ರಷ್ಟಾಚಾರ ಅಥವಾ ಫೈಲ್ಸ್ ಬ್ಲಾಕ್ ಮೇಲ್ ಗಳಿಗೆ ಬಗ್ಗದ ಕಾರಣ ಡಿಕೆ ಶಿವಕುಮಾರ್ ಅವರ ಇಂತಹ ಗದರಿಕೆಗಳಿಗೆ ತಲೆಕೆಡಿಸಿಕೊಳ್ಳುವುದಿಲ್ಲ ಮತ್ತು ತಮ್ಮ ಹೋರಾಟ ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರ ರಾಜಕೀಯ ಶಕ್ತಿ ಸಾಮರ್ಥ್ಯದ ಆಧಾರ ಸ್ತಂಭಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಆರ್ಥಿಕ ಸಾರ್ವಭೌಮತ್ವ ಮತ್ತು ಟ್ರಬಲ್ ಶೂಟರ್ ಇಮೇಜ್. ಡಿಕೆ ಶಿವಕುಮಾರ್ ಅವರು ಪ್ರಸ್ತುತ ಭಾರತದಲ್ಲೇ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಚುನಾವಣಾ ನಿರ್ವಹಣೆ, ಪಕ್ಷದ ಹಣಕಾಸು ಸ್ಥಿರತೆ ಮತ್ತು ದೆಹಲಿ ಹೈಕಮಾಂಡ್ನ ನಾಯಕರನ್ನ ಆರ್ಥಿಕವಾಗಿ ಬೆಂಬಲಿಸುವಲ್ಲಿ ಇವರ ಸಾಮರ್ಥ್ಯ ಅಗಾಧವಾಗಿದೆ. ದೇಶದ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸಂಕಷ್ಟ ಎದುರಾದರೂ ಶಾಸಕರನ್ನ ರಕ್ಷಿಸುವ ಮೂಲಕ ಹೈಕಮಾಂಡ್ನ ಅತ್ಯಂತ ನಂಬಿಕಸ್ಥ ನಾಯಕರಾಗಿದ್ದಾರೆ. ಎರಡನೆಯದ್ದು ಆಡಳಿತಾತ್ಮಕ ಹಿಡಿತದ ಏಕಸ್ವಾಮ್ಯ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ತಕ್ಷಣವೇ ಇವರು ಇಡೀ ಸರ್ಕಾರದ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸಿದ್ದಾರೆ. ತಮ್ಮ ಸಚಿವ ಸಂಪುಟದ ಸಚಿವರಾದ ಕೃಷ್ಣ ಬೈರೇಗೌಡ ಅವರಂತಹ ಹಿರಿಯ ನಾಯಕರೊಂದಿಗೆ ಬೆಂಗಳೂರು ನಗರಾಭಿವೃದ್ಧಿ ವಿಚಾರವಾಗಿ ಉಂಟಾದ ಖಾತೆ ಹಂಚಿಕೆ ಬಿಕ್ಕಟ್ಟನ್ನ ಯಶಸ್ವಿಯಾಗಿ ಬಗೆಹರಿಸಿ ಬಿಡಿಎ ಮತ್ತು ಬಿಎಂಆರ್ಡಿಎ ಪ್ರಾಧಿಕಾರಗಳನ್ನು ತಮ್ಮ ಬಳಿಯೇ ಉಳಿಸಿಕೊಂಡಿದ್ದಾರೆ. ಮೂರನೆಯದು ಪಕ್ಷಾತೀತ ಪ್ರಭಾವ. ಬಿಜೆಪಿಯ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಅವರಂತಹ ವಿರೋಧ ಪಕ್ಷದ ಶಾಸಕರೇ ನಾಯಕರೇ ಡಿಕೆ ಶಿವಕುಮಾರ್ ಅವರನ್ನ ತಮ್ಮ ರಾಜಕೀಯ ಗಾಡ್ ಫಾದರ್ ಎಂದು ಬಹಿರಂಗವಾಗಿಯೇ ಕರೆದಿರುವುದು ಇವರ ಪಕ್ಷಾತೀತ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಇನ್ನು ಮತ್ತೊಂದು ಕಡೆ ಯತ್ನಾಳ್ ಅವರ ಆರೋಪಗಳನ್ನ ಕಾಂಗ್ರೆಸ್ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ. ಮೊದಲನೇದಾಗಿ ಸೋಲಿನ ಭಯದ ಆರೋಪ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಇತರ ನಾಯಕರು ಬಿಜೆಪಿಯ ಆರೋಪಗಳನ್ನು ತಿರಸ್ಕರಿಸಿ ಉಪಚುನಾವಣೆಗಳಲ್ಲಿ ತಮಗೆ ಎದುರಾಗಲಿರುವ ಸೋಲಿನ ಭಯದಿಂದಾಗಿ ಉಚ್ಚಾಟಿತ ಯತ್ನಾಳ್ ಅವರನ್ನ ಕರೆಸಿ ಬಿಜೆಪಿ ಪ್ರಚಾರ ಮಾಡುತ್ತಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ. ಎರಡನೆಯದ್ದಾಗಿ ಸ್ವಪಕ್ಷದ ಭದ್ರತೆ. ಪ್ರದೀಪ್ ಈಶ್ವರ್ ಅವರಂತಹ ಕಾಂಗ್ರೆಸ್ ಶಾಸಕರು ನಮಗೆ ಯಾರ ಭಯವೂ ಇಲ್ಲ, ಜೆಡಿಎಸ್ ಶಾಸಕರೇ ನಮ್ಮ ಸಂಪರ್ಕದಲ್ಲಿದ್ದು ಕುಮಾರಸ್ವಾಮಿ ಅವರು ತಮ್ಮ ಶಾಸಕರನ್ನ ಉಳಿಸಿಕೊಳ್ಳಲು ಹೆದರಬೇಕು ಎಂದು ತಿರುಗೇಟು ನೀಡಿದ್ದಾರೆ. ಮೂರನೆಯದ್ದು ವ್ಯಕ್ತಿಗಿಂತ ಸಿದ್ಧಾಂತ ಮುಖ್ಯ. ತಮಗೆ ಯಾವುದೇ ರಹಸ್ಯ ಒಪ್ಪಂದಗಳಿಲ್ಲ ಹಾಗೂ ಕಾಂಗ್ರೆಸ್ ಸರ್ಕಾರವು ಕೇವಲ ವ್ಯಕ್ತಿಗಳ ಮೇಲಲ್ಲ, ಬದಲಿಗೆ ಪಕ್ಷದ ಸಿದ್ಧಾಂತ ಮತ್ತು ಸಾಮೂಹಿಕ ನಾಯಕತ್ವದ ಮೇಲೆ ನಡೆಯುತ್ತಿದೆ ಎಂದು ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಸ್ನೇಹಿತರೆ, ಯತ್ನಾಳ್ ಅವರ ಈ ಹೇಳಿಕೆಯು ಕರ್ನಾಟಕದ ಇಂದಿನ ರಾಜಕೀಯ ವ್ಯವಸ್ಥೆಯ ಪ್ರಮುಖ 3 ಆಯಾಮಗಳನ್ನು ಸ್ಪಷ್ಟಪಡಿಸುತ್ತೆ. ಮೊದಲನೇದಾಗಿ ವಿರೋಧ ಪಕ್ಷದ ಬಿರುಕು. ಯತ್ನಾಳ್ ಅವರ ಉಚ್ಚಾಟನೆ ಮತ್ತು ಹೊಸ ಹಿಂದೂ ಪಕ್ಷ ಸ್ಥಾಪನೆಯ ಮುನ್ಸೂಚನೆಗಳು ಕರ್ನಾಟಕದಲ್ಲಿ ಬಿಜೆಪಿಯ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಬಯಲು ಮಾಡಿದ್ದು, ಇದು ವಿರೋಧ ಪಕ್ಷದ ಹೋರಾಟದ ಶಕ್ತಿಯನ್ನ ಕುಂಠಿತಗೊಳಿಸಿದೆ. ಎರಡನೆಯದ್ದು ಅತಿಯಾದ ಅಧಿಕಾರ ಕೇಂದ್ರೀಕರಣ. ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಆಡಳಿತಾತ್ಮಕ ಮತ್ತು ಆರ್ಥಿಕ ಅಧಿಕಾರಗಳು ಕೇಂದ್ರೀಕೃತವಾಗಿರುವುದು ಭವಿಷ್ಯದಲ್ಲಿ ಕಾಂಗ್ರೆಸ್ ಒಳಗಿನ ಹಿರಿಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಬಹುದು. ಮೂರನೆಯದ್ದು ಫೈಲ್ಸ್ ಬ್ಲಾಕ್ ಮೇಲ್ ಸಂಸ್ಕೃತಿ. ರಾಜಕೀಯ ಹೋರಾಟಗಳು ಕೇವಲ ಪ್ರಜಾಸತ್ತಾತ್ಮಕ ಹೋರಾಟಗಳಾಗಿ ಉಳಿಯದೆ, ಜನರಿಗಾಗಿ ಹೋರಾಟಗಳಾಗಿ ಉಳಿಯದೆ, ಪರಸ್ಪರ ಹಗರಣಗಳ ಫೈಲ್ಸ್ ಗಳನ್ನ ಮುಂದಿಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವ, ರಾಜಿ ಮಾಡಿಕೊಳ್ಳುವ ಮಟ್ಟಕ್ಕೆ ತಲುಪಿದೆ ಎಂಬುದನ್ನ ಇದು ತೋರಿಸುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಯತ್ನಾಳ್ ಅವರ ಈ ಒಂದು ಹೇಳಿಕೆಯು ಡಿಕೆ ಶಿವಕುಮಾರ್ ಅವರ ರಾಜಕೀಯ ವ್ಯಕ್ತಿತ್ವ, ಸಾಮರ್ಥ್ಯ ಮತ್ತು ಸರ್ಕಾರದ ಮೇಲಿನ ಭಾರಿ ಹಿಡಿತವನ್ನ ಸಾರ್ವಜನಿಕವಾಗಿ ಒಪ್ಪಿಕೊಂಡಂತಾಗಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.